ಇಸ್ ಅ ವೆರಿ ಟ್ಯಾಲೆಂಟೆಡ್ ಗೈ. ಯು ಆರ್ ಅ ವೆರಿ ಟ್ಯಾಲೆಂಟೆಡ್ ಗೈ. ಡಾನ್ಸ್, ಫೈಟ್ಸ್, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ನೋಡ್ಕೊಂಡು ಬರ್ತಿದ್ದೀನಿ. ಯು ಆರ್ ವೆರಿ ಹಾರ್ಡ್ ವರ್ಕರ್, ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮಗೆ. ಈ ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ ಅನ್ನು ನೋಡಿದಾಗ ಐ ಫೀಲ್ ರಿಯಲಿ ಗುಡ್, ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ವಾಸ್ ರಿಯಲಿ ಗುಡ್, ವೆರಿ ಗುಡ್ ವರ್ಕ್. ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್, ಮಂಜುನ್ ಪ್ರೊಡಕ್ಷನ್, ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ I wish you all the very best. ಶ್ರೇಯಸ್ ಸ್ವಾಮಿಗಳೇ, good luck to you. All the very best. All the very best. ಶ್ರೇಯಸ್, ನನ್ಗೆ ಕಿವಿಲ್ ಬಂದು ಒಂದು ಕ್ವಶನ್ ಹೇಳಿದ್ರು. ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ ಸಾಂಗ್ ನೋಡಿದಾಗ ಏನ್ ನೆನಪಾಗತ್ತೆ? ಬ್ರೇಕಪ್ಗಳು, ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗ್ದವ್ರು ಮೋಕ್ಷಿ. ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ, 10-20 ಅಲ್ಲ. ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನಿನ್ ಬಿಡಿಚಿನ ನಿನ್ ಬೇರೆ ತರ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನಂದೇ ಆದಂಥ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್. ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ್ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ. ಸೊ ಅದು ಬರದೇ ಹೋಗಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳದಾಗೆ ಚಿನ್ನ ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು ಸೋ ಮಚ್. ಶ್ರೇಯಸ್ ಮತ್ತೆ ಪ್ರಿಯಾ ಅವ್ರ ಜೋಡಿ ಎಲ್ಲ ತುಂಬಾ ಕಣ್ಣಿಗೆ ತಂಪು ಕೊಡೋ ತರ ಇದೆ. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬರ್ದಿಲ್ಲ, ಆದ್ರೂ ಈ ಫಂಕ್ಷನ್ಗೆ ಬರ್ಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್ ನಮ್ಗೆಲ್ಲ ಗೊತ್ತಿರೋ ತರ ಮಂಜು ಸರ್ ಮಗ. ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ಮಂಜು ಸರ್ ಬಡ 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 ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜೆಂಟಲ್ಲು, ತುಂಬಾ ಆಪ್ತ ಆಗುವಂತ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲಿ ಒಂದು ಹಪಾಪಿ ಇದೆ ಖಂಡಿತ. ಮುರಳಿ ಸರ್ ಹೇಳ್ದಂಗೆ ನೆಕ್ಸ್ಟ್ ಜನರೇಷನ್ ಸೂಪರ್ ಸ್ಟಾರ್ ಖಂಡಿತ ಹಾಗೆ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್. ಆ ಬ್ರೇಕ್ ಈ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದ್ರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬಾ ಆಪ್ತರಿದ್ದಾರೆ ನಮ್ಗೆ. ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗ್ಲಿ, ದೊಡ್ಡ ಹೀರೋ ಆಗ್ಲಿ ಅಂತ ಹಾರೈಸ್ತೀನಿ. ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನ್ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಶ್ರೇಯಸ್ ನಮ್ಮ ಹೀರೋ. ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ರೆ, ಅವ್ರ ಆ್ಯಕ್ಟಿಂಗು, ಫೈಟು ಗೀಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನೀನು ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ಥರ ಮಾಡು. ತುಂಬ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗಿ. ಈ ಸಾಂಗಿಂಗ್ ನೀವು ಬರೆದಿರೋದು ಸರ್ ನಾಗೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ. ಬಟ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನಗಂತೂ 100% ನನ್ನ ಮನಸಾರೆ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗತ್ತೆ. ತುಂಬಾ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್. ಥ್ಯಾಂಕ್ ಯು.